ರಾಜ್ಯದ ಒಂದಷ್ಟು ಸುದ್ದಿಗಳನ್ನು ನೋಡಿ ಆಮೇಲೆ ನ್ಯಾಷನಲ್ ನ್ಯೂಸಿಗೆ ಹೋಗೋಣಂತೆ. ದರ್ಶನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ. ಬೇರೆ ಬೇರೆ ವಿಷಯ ಭಾಳ ಇದಾವಲ್ಲ ಮಾತಾಡೋದಕ್ಕೆ ಅಂತ. ಬಟ್ ಇವತ್ತು ಮಾತಾಡಬೇಕಾಗಿದೆ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರೋದು, ಹಾಸ್ಪಿಟಲ್ನಲ್ಲಿ BGS ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇರೋದು. ಜಾಮೀನು ತಗೊಂಡಿದ್ದೇನು ಅಂತ ಬೆನ್ನು ನೋವು ತಾಳಕ್ಕಾಗ್ತಿಲ್ಲ, ಕುಂತ್ರಿ ಹೇಳೋಕ್ಕಾಗ್ತಿಲ್ಲ, ಎದ್ರ ಕೂರಕ್ಕಾಗ್ತಿಲ್ಲ. ಎಲ್ಲಿ ತನಕ ಅಂದರೆ ಟಾಯ್ಲೆಟ್ಟಿಗೆ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಮತ್ತು ಈತನಿಗೋಸ್ಕರ ಬಳ್ಳಾರಿ ಜೈಲಿನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿದ್ರು ಅನ್ನೋದು ವಿವಾದ ಆಗಬಾರ್ದು ಅಂತ ಸರ್ಜಿಕಲ್ ಚೇರ್ ತರಿಸ್ಕೊಂಡ ಮನುಷ್ಯ, ಸರ್ಜಿಕಲ್ ಚೇರು, ಅದರ ರಿಪೋರ್ಟ್ಗಳನ್ನು ಕೊಟ್ಟು ಜಾಮೀನು ತಗೊಂಡಿದ್ದು. ಜಾಮೀನು ತಗೊಳ್ಳುವಾಗ ಏನಂತ ಹೇಳಿದ್ದು, ಅರ್ಜೆಂಟ್ ಆಪರೇಷನ್ ಆಗಬೇಕು ಮಹಾಸ್ವಾಮಿಗಳೇ, ಅರ್ಜೆಂಟ್ ಆಪರೇಷನ್ ಆಗಬೇಕು, ಲೇಟ್ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ. ಲಕ್ವಾ ಹೊಡೆದು ಬಿಡುತ್ತೆ ಲೇಟಾದರೆ ಅಂತ. 6 ವಾರದ ಮಧ್ಯಂತರ ಜಾಮೀನು 11ನೇ ತಾರೀಕು ಮುಗಿತಾ ಇದೆ. ಜಾಮೀನು ಕೊಡಬೇಡಿ ಅಂತ ವಾದ ಮಾಡಿದ್ದ ಪ್ರಾಸಿಕ್ಯೂಷನ್ನು ಜಾಮೀನು ಕೊಟ್ಟಾಗಿನಿಂದ ಇವತ್ತಿನ ತನಕ ಕೇಳ್ತಾ ಇದೆ, ಯಾವಾಗ ಮಾಡಿಸ್ತೀರಿ ಆಪರೇಷನ್ನು, ಯಾವಾಗ ಮಾಡಿಸ್ತೀರಿ ಆಪರೇಷನ್ನು. ಪ್ರತಿ ಸಲ ಕೇಳಿದಾಗಲೂ ಒಂದೊಂದು ನೆಪ, ಪ್ರತಿ ಸಲ ಕೇಳಿದಾಗಲೂ ಒಂದೊಂದು ನೆಪ. 2 ರಿಪೋರ್ಟ್ ಕೊಟ್ಟಿದ್ದಾರೆ ಈಗಲಾಗಲೇ ಡಾಕ್ಟ್ರು. ಮೊದಲನೇ ರಿಪೋರ್ಟ್ ಏನಂತ, ಇದೆಲ್ಲ ಇದರಲ್ಲಿ ಸರಿ ಮಾಡೋದಕ್ಕಾಗೋದಿಲ್ಲ, ಯಾವುದು ಫಿಸಿಯೋಥೆರಪಿಲಿ ಸರಿ ಮಾಡೋದಕ್ಕಾಗೋದಿಲ್ಲ, ಆಪರೇಷನ್ನೇ ಮಾಡಬೇಕು, ಬಟ್ ದರ್ಶನ್ ಇನ್ನೂ ತಯಾರಾಗ್ತಿಲ್ಲ ಆಪರೇಷನ್ಗೆ ಅಂತ. ದರ್ಶನ್ ಇನ್ನೂ ತಯಾರಾಗ್ತಿಲ್ಲ. ಇದನ್ನು ಕೋಳಿ ಕೇಳಿ ಮಸಾಲೆ ಅರಿಯೋದು ಅಂತೀರಾ, ಏನು ಅನ್ಬೇಕು ಇದಕ್ಕೆ? ದರ್ಶನ್ ರೋಗಿ ತಯಾರಾಗ್ತಿಲ್ವಂತೆ, ಓಕೆ ಹೌದು, ಕನ್ಸೆಂಟ್ ಕೊಡಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ರೋಗಿಯ ಒಪ್ಪಿಗೆ ಇಲ್ಲದೆ ಸರ್ಜರಿ ಮಾಡೋ ಹಾಗಿಲ್ಲ. ರೋಗಿ ಒಪ್ಪಿಗೆ ಕೊಡ್ತಾ ಇಲ್ಲ ಅಂದರೆ ಯಾವುದು ಸತ್ಯ? ಆಪರೇಷನ್ ಲೇಟ್ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂತ ಹೇಳಿದ ಸತ್ಯನ ಹಂಗಿದ್ರೆ? ಒಂದು ರಿಪೋರ್ಟ್ ಕೊಟ್ಟರು ಡಾಕ್ಟರ್ ನವೀನ್, BGS ಆಸ್ಪತ್ರೆಯ ವೈದ್ಯರು. 2ನೆಯ ರಿಪೋರ್ಟ್ ಏನು, ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ಸರ್ಜರಿ, ಆಪರೇಷನ್ಗೆ ಅವರನ್ನು ತಯಾರು ಮಾಡಲಾಗ್ತಾ ಇದೆ. ಇವತ್ತು SPP ಕೇಳ್ತಾ ಇದ್ದಾರೆ, ಏನು ಸ್ನೋ ಪೌಡರ್ ಹಚ್ತಾ ಇದ್ದೀರಿ ಆಪರೇಷನ್ಗೆ ಅಂತ. ತಯಾರು ಮಾಡ್ತಾ ಇದ್ದೀವಿ ಅಂದರೆ ಏನು ಅರ್ಥ ಅದು? ಸ್ನೋ ಪೌಡರ್ ಹಚ್ತಾ ಇದ್ದೀರಾ. ಈಗ ಇಂಟ್ರಿಮ್ ಬೇಲ್ನ ಟೈಮ್ ಮುಗಿತಾ ಇದೆ. ಇವತ್ತು ಬಂದು ಅವರ ಪರ ವಕೀಲರು ಹೇಳ್ತಾ ಇದ್ದಾರೆ, ಇಲ್ಲ ಆಪರೇಷನ್ಗೆ ಡೇಟ್ ಡಿಸೈಡ್ ಆಗಿದೆ ಅಂತ. ಡೇಟ್ ಡಿಸೈಡ್ ಆಗ್ತಿದೆ. ಘನ ನ್ಯಾಯಾಂಗ, ಕರ್ನಾಟಕ ಹೈಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಕರುಣೆ ತೋರಿಸಿದ್ರು. ಅವತ್ತೇ SPP ಅವರು ವಾದ ಮಾಡಿದ್ರು, ಪ್ರಸನ್ನ ಕುಮಾರ್ ಮೆಡಿಕಲ್ ಬೋರ್ಡ್ ಮಾಡಿ. ಇವರು ತಗೊಂಡಿದ್ದೇನನ್ನ ಆ ಬಿಮ್ಸ್ ಹಾಸ್ಪಿಟಲ್ ವೈದ್ಯರ ರಿಪೋರ್ಟನ್ನು, ಬಿಮ್ಸ್ ಹಾಸ್ಪಿಟಲ್ ವೈದ್ಯರು ಹಾಗೆ ರಿಪೋರ್ಟ್ ಕೊಟ್ಬಿಟ್ರಂತೆ, ಭಯಂಕರ ಸೀರಿಯಸ್ ಇದೆ ಕಂಡೀಷನ್ನು ಅಂತ, ಸೀರಿಯಸ್ ಇದೆ ಕಂಡೀಷನ್ನು ಅಂತ. ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಇವರು ಅನ್ನೋ ಲೆವೆಲಿಗೆ ಕೊಟ್ಬಿಟ್ಟಿದ್ದಾರೆ ಅವರು. SPP ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಮೆಡಿಕಲ್ ಬೋರ್ಡ್ ಮಾಡಿ ಅಂತ. ತಜ್ಞ ವೈದ್ಯರ ಒಂದು ಟೀಮ್ ಮಾಡಬೇಕು, ಆ ಟೀಮ್ ತಪಾಸಣೆ ನಡೆಸಬೇಕು, ಆ ಟೀಮಿನ ರೆಕಮೆಂಡೇಷನ್ನಿನ ಆಧಾರದ ಮೇಲೆ ಜಾಮೀನು ಕೊಡಬೇಕು ಕೊಡಬಾರ್ದು ಅನ್ನೋದು ಡಿಸೈಡ್ ಆಗಬೇಕು ಅಂತ ಹೇಳಿದ್ರು. ಘನ ನ್ಯಾಯಾಲಯ ಮಾನ್ಯ ನ್ಯಾಯಮೂರ್ತಿಗಳ ಕರುಣೆ ತೋರಿಸಿದ್ರು, ಹೇ ಬೇಡ, ಕಷ್ಟ ಇದೆಯಂತೆ ಪಾಪ, ನೋಡಿರ್ತಾರೆ, ನಾನು ನ್ಯಾಯಾಧೀಶರು ನೋಡಿ ಡಿಸೈಡ್ ಮಾಡಿದ್ರು ಅಂತಲ್ಲ. ಈತ ಬಳ್ಳಾರಿ ಜೈಲಿನಿಂದ ಗೇಟ್ ತನಕ ಹೆಂಡ್ತಿ ನೋಡೋದಕ್ಕೆ ಬರಬೇಕು ಅಂದರು 3 ಸಲ ನಿಂತ್ಕೊಳ್ಳೋದು, ಮಧ್ಯದಲ್ಲಿ 3 ಸಲ ನಿಂತ್ಕೊಳ್ಳೋದು. ಜಾಮೀನು ಕೊಟ್ಟರು, ಮಾಡಿಸ್ಕೊಳ್ಳಿ ಬಿಡ್ರಿ ಆಪರೇಷನ್ನು ಅಂತ. ಆಪರೇಷನ್ಗೆ ಏನು ಜಾಮೀನು ತಗೊಂಡ ಮೇಲೆ ಮಾಡಿಸ್ಕೋಬೇಕು ಆಪರೇಷನ್ನು. ಇವತ್ತು ಹೇಳ್ತಾ ಇದ್ದಾರೆ 11ನೇ ತಾರೀಕು ಈತನ ಬೇಲೆ ಮುಗಿಯುತ್ತೆ, ದರ್ಶನದ ವಾಪಸ್ ಜೈಲಿಗೆ ಹೋಗಬೇಕು. ಈಗ ಹೇಳ್ತಾರೆ ಡೇಟ್ ಡಿಸೈಡ್ ಆಗಿದೆ, ಆಪರೇಷನ್ನಿಗೆ ಡೇಟ್ ಡಿಸೈಡ್ ಆಗಿದೆ ಅಂತ. ಯಾಕಿದನ್ನಿಷ್ಟು ಆಕ್ರೋಶ, ಇಷ್ಟು ಸಿಟ್ಟಿನೊಂದಿಗೆ ಹೇಳಬೇಕು ಅಂದರೆ, ನ್ಯಾಯಾಲಯ ಜಾಮೀನು ಕೊಟ್ಟ ನಂತರವೂ ಜಾಮೀನಿನ ದುಡ್ಡು ತುಂಬಿಲ್ಲ ಅನ್ನೋ ಕಾರಣಕ್ಕೆ ಜೈಲಿನಲ್ಲಿದ್ದಾರೆ ಕೈದಿಗಳು, ವಿಚಾರಣಾಧೀನ ಕೈದಿಗಳು. ನ್ಯಾಯಾಲಯದಿಂದ ಜಾಮೀನು ತಗೊಂಡ ಮೇಲೂ ದಂಡದ ದುಡ್ಡು ಕಟ್ಟಿಲ್ಲ, ಜಾಮೀನಿಗೆ ಶ್ಯೂರಿಟಿ ಕಟ್ಟಿಲ್ಲ ಅಂತ ಜೈಲಿನಲ್ಲಿದ್ದಾರೆ. 10,000 15,000
ಶಾಸಕಾಂಗದ ಮುಂದೆ ಜನ ಹೋದಾಗ ಶಾಸಕಾಂಗ ಇವನು ಬಡವನ, ಶ್ರೀಮಂತನ, ಸೆಲೆಬ್ರಿಟಿನ, ಕಾಮನ್ ಮ್ಯಾನ ಅಂತ ನೋಡುತ್ತೀರಿ. ಕಾರ್ಯಾಂಗದ ಮುಂದೆ ಹೋದಾಗ ನೋಡ್ತಾರೆ, ಇಲ್ಲ ಅಂತ ಯಾರು ಹೇಳೋರು? ಕಾರ್ಯಾಂಗದ ಮುಂದೆ ಹೋದಾಗ ನೋಡ್ತಾರೆ. ಆಫೀಸರ್ಸ್ಗಳು ಡಿಸೈಡ್ ಮಾಡ್ತಾರೆ ಯಾರನ್ನ ಮೊದಲು ಒಳಗೆ ಕರಿಬೇಕು, ಯಾರನ್ನ ಆಮೇಲೆ ಒಳಗೆ ಕರಿಬೇಕು, ಯಾರನ್ನ ಕೂಡಿಸಿ ಮಾತಾಡಬೇಕು, ಯಾರನ್ನ ನಿಲ್ಲಿಸಿ ಮಾತಾಡಬೇಕು, ಯಾರು ಬಂದು ಕೂತ್ಕೊಂಡ ಕಾಫಿ ತರಿಸ್ಬೇಕು, ಯಾರನ್ನ ಹಾಗೆ ಮಾತಾಡಿಸಿ ಹಂಗಿಂದಂಗೆ ಹೊರಗೆ ಕಳಿಸ್ಬೇಕು. ಆಫೀಸರ್ಸ್ ಡಿಸೈಡ್ ಮಾಡ್ತಾರೆ, ಶಾಸಕರುಗಳು MP ಗಳು ಡಿಸೈಡ್ ಮಾಡ್ತಾರೆ. ಬಟ್ ಜನಸಾಮಾನ್ಯರಿಗೆ ಭರವಸೆ ಏನು ಅಂದರೆ ನ್ಯಾಯಾಂಗ ಹಂಗಿಲ್ಲ ಅಂತ. ನ್ಯಾಯಾಂಗ ಹಂಗೆ ನಡ್ಕೊಂಡಿಲ್ಲ. ಹಿರಿಯ ವಕೀಲರಾದಂಥವ್ರು ಬಂದು ಎದುರಿಗೆ ನಿಂತು ವಾದ ಮಾಡಿದಾಗ ನ್ಯಾಯಾಂಗ ಯಾವ ಕರುಣೆಯನ್ನು ವಿಚಾರಣಾಧೀನ ಕೈದಿಯ ಮೇಲೆ ತೋರಿಸ್ಬೇಕೋ ಆ ಕರುಣೆಯನ್ನು ತೋರಿಸಿದೆ ನ್ಯಾಯಾಂಗ. ಅದರ ದುರುಪಯೋಗ ಆಗಬಾರ್ದಲ್ವಾ? ನ್ಯಾಯ ದೇವತೆ ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡು ಕಣ್ಣಿಗೆ ಪಟ್ಟಿಯಾಗಿ ಕಟ್ಕೊಂಡಿರೋದು. ವಾಟ್ ಈಸ್ ದ ಮೆಸೇಜ್? ನಾನು ತಕ್ಕಡಿಯ ತೂಕ ಮಾತ್ರ ನೋಡ್ತೀನಿ, ನನ್ನ ಎದುರಿಗೆ ನಿಂತವ್ರು ಯಾರು ಅನ್ನೋದು ನನಗೆ ಮುಖ್ಯ ಅಲ್ಲ ಅಂತ ನ್ಯಾಯದೇವತೆ ಕೊಡ್ತಾ ಇರುವ ಸಂದೇಶ ಅದು. ನ್ಯಾಯದೇವತೆ ಕೊಡ್ತಾ ಇರುವ ಸಂದೇಶ ಜನಸಾಮಾನ್ಯರಿಗೆ ನೋಡಿದ್ರೆ ಏನನ್ಸುತ್ತೆ? ದುಡ್ಡಿದ್ರೆ ಏನಾರು ಆಗ್ಬಿಡುತ್ತೆ ಈ ಜಗತ್ತಿನಲ್ಲಿ ಅಂತ ಅನ್ನುವ ಮನೋಭಾವನೆ ಅವ್ರಿಗೆ ಬರಬಾರ್ದು, ಜನಸಾಮಾನ್ಯರಿಗೆ ಬರಬಾರ್ದು. ಈ ಜುಡಿಷಿಯರಿ ಇಸ್ ದ ಲಾಸ್ಟ್ ಹೋಪ್. ಅದಕ್ಕೆ ನ್ಯಾಯಾಂಗ ತೋರಿಸಿದ ಕರುಣೆಯ ದುರುಪಯೋಗವನ್ನು ಆರೋಪಿಗಳು ಮಾಡ್ಕೋಬಾರ್ದು. ಅದರಲ್ಲೂ ಇಂಥ ಸೆಲೆಬ್ರಿಟಿಗಳು. ನೋ, ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇವತ್ತು ವಾದ ಪ್ರತಿವಾದಗಳು ನಡೆದು 6 ವಾರದ ಮಧ್ಯಂತರ ಜಾಮೀನು, 5 ವಾರ ಈಗಾಗಲೇ ಮುಗಿದು ಹೋಗಿದೆ. ಬೆನ್ನು ಮೂಳೆಯ ಸರ್ಜರಿ ಸಲುವಾಗಿ ಜಾಮೀನು ತಗೊಂಡಿರೋದು. ಈಗ ಮಧ್ಯಂತರ ಜಾಮೀನಿನ ಅವಧಿಯನ್ನು ವಿಸ್ತರಣೆ ಮಾಡಿ ಅಂತ CV ನಾಗೇಶ್ ಅವರು ದರ್ಶನ್ ಪರವಾಗಿ ವಾದ ಮಾಡಿದ್ರು. ಈಗ ಬಂದು ಅಪ್ಲಿಕೇಶನ್ ಹಾಕಿದ್ದಾರೆ ಹೈಕೋರ್ಟ್ಗೆ. ಈಗ ಆಪರೇಷನ್ಗೆ ಡೇಟ್ ಫೈನಲ್ ಆಗಿದೆ ಅಂತ CV ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಆವಾಗ ಪ್ರಸನ್ನ ಕುಮಾರ್ ಕೇಳಿದ್ರು, ಸ್ನೋ ಪೌಡರ್ ಹಾಕಿ ಸಿನಿಮಾ ರೀತಿಯಲ್ಲಿ ಆರೋಪಿಗಳನ್ನು ರೆಡಿ ಮಾಡ್ತಿದ್ರಾ ಅಂತ. 2 ವಾರ ಈಗ ರೆಡಿಯಾಗಿದ್ದಾರೆ, ಸರ್ಜರಿಗೆ ಸ್ನೋ ಪೌಡರ್ ಹಾಕಿ ರೆಡಿ ಮಾಡ್ತಾ ಇದ್ರಾ? ಬೇಲ್ ಅವಧಿ ಮುಗಿಯೋದಕ್ಕೆ ಬಂದಾಗ ಎಕ್ಸ್ಟೆನ್ಷನ್ಗೆ ಹಾಕ್ತಾ ಇದ್ದೀರಾ ನೀವು? ತಕ್ಷಣ ಆಪರೇಷನ್ಗಾಗಿ ಜಾಮೀನು ಪಡೆಯಲಾಗಿದೆ ಪ್ರಸನ್ನ ಕುಮಾರ್ ಹೇಳಿದ್ದು. ಇಮಿಡಿಯೇಟ್ ಆಗಬೇಕು. ಅವ್ರು ಹೇಳ್ತಾರೆ ಅದನ್ನು ಲಕ್ವ ಹೊಡೆದು ಬಿಡುತ್ತೆ ಅಂದ್ರಲ್ರಿ ಅಂತ. ಆಪರೇಷನ್ ಲೇಟ್ ಆಗಿಬಿಟ್ರೆ ಲಕ್ವ ಹೊಡೆದು ಬಿಡುತ್ತೆ ಅಂದ್ರಲ್ಲ. ಈವರೆಗೆ 2 ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ, ನವೆಂಬರ್ 11 ನವೆಂಬರ್ 21. ಸರ್ಜರಿ ಮಾಡಬೇಕಾಗಿದೆ, ಪೇಷಂಟ್ ಪ್ರಿಪೇರ್ ಮಾಡಲಾಗ್ತಾ ಇದೆ ಅಂದರು. ಅದಾದ 20 ದಿನಗಳ ಕಾಲ ಅವ್ರನ್ನ ರೆಡಿ ಮಾಡ್ತಾನೇ ಇದ್ದಾರೆ ಸರ್ಜರಿಗೆ. BP ಸಮಸ್ಯೆ ಇದೆ, ಅದಕ್ಕೆ ಆಪರೇಷನ್ ಮಾಡ್ತಿಲ್ಲ ಅಂತ ವಕೀಲರು ಹೇಳಿದ್ದಾರೆ. BP 141 142 ಇದೆಯಂತೆ. ₹2 ಟ್ಯಾಬ್ಲೆಟ್ ಕೊಟ್ಟರೆ BP ಕಡಿಮೆ ಆಗುತ್ತೆ. ಅಪಘಾತ ಆದಾಗ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾಡೋದಿಲ್ವ ಆಪರೇಷನನ್ನು? 5 ವಾರದಿಂದ ವೈದ್ಯರು ಆಪರೇಷನ್ ಮಾಡದೆ ಏನು ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೂ ಇವರ ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಬೇಡಿ, ಕಳಿಸಿ ಜೈಲಿಗೆ, ವಾಪಸ್ ಜೈಲಿಗೆ ಹೋಗಲಿ ಅಂತ ಪ್ರಸನ್ನ ಕುಮಾರ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ. ಅದಕ್ಕೆ CV ನಾಗೇಶ್ ಅವರು ಹೇಳಿದ್ದು, ಇಲ್ಲ ಡೇಟ್ ಡಿಸೈಡ್ ಆಗಿಬಿಟ್ಟಿದೆ ಅಂತ. ಆವಾಗ ಪ್ರಸನ್ನ ಕುಮಾರ್ ಕೇಳಿದ್ರು, ಸ್ನೋ ಪೌಡರ್ ಹಾಕಿ ಸಿನಿಮಾದಲ್ಲಿ ರೆಡಿ ಮಾಡ್ತಾ ಇದ್ರಾ ಅಂತ. ಒಂಬತ್ತನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಘನ ನ್ಯಾಯಾಲಯ ಮುಂದೂಡಿದೆ. 11ನೇ ತಾರೀಕಿಗೆ ಬೇಲ್ ಮುಗಿದೋಗುತ್ತೆ. 11ನೇ ತಾರೀಕಿಗೆ ವಾಪಸ್ ಹೋಗಬೇಕು ಜೈಲಿಗೆ ಲೆಕ್ಕಾಚಾರದ ಪ್ರಕಾರ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಆಪರೇಷನ್ ಮಾಡಿಸ್ಕೊತಾರೆ ಅಂತ. ಈಗ ಒಂದು ಆಪರೇಷನ್ ಮಾಡಿಸ್ಕೊಂಡಂಗೆ ಮಾಡಿ ಮತ್ತಿನ್ನು ರಿಕವರಿ ಆಗಬೇಕಲ್ಲ, ಇನ್ನೊಂದು 2 ತಿಂಗಳು ಅಂತ. ನ್ಯಾಯಾಂಗದ ಕರುಣೆಯ, ನ್ಯಾಯಾಂಗದ ದೊಡ್ಡ ಮನಸ್ಸಿನ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಿಟ್ಟಿನೊಂದಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.